ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೋಮವಾರ ದಿನದಂದು ಯಾವ ರೀತಿ ನಾವು ಶಿವಾರಾಧನೆಯನ್ನು ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು ಪಡೆಯಬಹುದು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸೋಮವಾರ ದಿನದಂದು ಯಾವ ರೀತಿ ಶಿವಾರಾಧನೆಯನ್ನು ಮಾಡುವುದರಿಂದ ಉತ್ತಮ ಫಲವನ್ನು ಪಡೆಯಬಹುದು ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಮಹಾಶಿವನು ಅತ್ಯಂತ ದಯಾಮಯಿ ಮತ್ತು ಕರುಣಾಮಯಿ. ಶಿವನು ಭಕ್ತರ ಭಕ್ತಿಗೆ ಸಂತುಷ್ಟನಾದರೆ ಭಕ್ತರು ಬೇಡಿದ ವರವನ್ನು ಕರುಣಿಸುತ್ತಾನೆ, ಅವರ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸುತ್ತಾನೆ. ಸ್ನೇಹಿತರೆ, ಸೋಮವಾರ ದಿನದಂದು ಯಾವ ರೀತಿ ಶಿವಾರಾಧನೆಯನ್ನು ಆಚರಿಸಿದರೆ ಶಿವನು ಸಂತುಷ್ಟನಾಗುತ್ತಾನೆ ಎಂದು ತಿಳಿಯೋಣ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಶಿವನಿಗೆ ಸಮರ್ಪಿಸಲಾಗಿದೆ. ಮಹಾಶಿವನನ್ನು ಮೆಚ್ಚಿಸಲು ಅಥವಾ ಆತನ ಅನುಗ್ರಹವನ್ನು ಪಡೆಯಲು ಮಹಿಳೆಯರು ಮತ್ತು ಅವಿವಾಹಿತ ಹುಡುಗಿಯರು ಸೋಮವಾರ ಉಪವಾಸವನ್ನು ಆಚರಿಸುತ್ತಾರೆ. ಸ್ನೇಹಿತರೆ, ಉಪವಾಸಕ್ಕೆ ಬೇಗನೆ ಒಲಿಯುವ ಮಹಾದೇವ ಎಂದು ಹೇಳಲಾಗಿದೆ. ಶಿವನನ್ನು ಮೆಚ್ಚಿಸಲು ತುಂಬಾ ಸುಲಭ ಎಂದು ನಂಬಲಾಗಿದೆ. ಶಿವನು ದಯಾಮೂರ್ತಿ ಹಾಗೂ ಕರುಣಾಮಯಿ. ಭಕ್ತರ ಭಕ್ತಿಗೆ ಸಂತುಷ್ಟನಾದರೆ ಆತ ಅವರಿಗೆ ಬೇಕಾದ ವರವನ್ನು ನೀಡುತ್ತಾನೆ ಮತ್ತು ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಸ್ನೇಹಿತರೆ, ಶಿವನ ಆಶೀರ್ವಾದವನ್ನು ಪಡೆಯಲು ಸ್ನಾನದ ನಂತರ ಬಿಳಿ, ಹಸಿರು, ಹಳದಿ, ಕೆಂಪು ಅಥವಾ ಆಕಾಶ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು. ಸ್ನೇಹಿತರೆ, ಶಿವನನ್ನು ಪೂಜಿಸುವ ಸಮಯದಲ್ಲಿ ಶಿವನಿಗೆ ಅಕ್ಷತೆಯನ್ನು ಅರ್ಪಿಸಿ. ನೀವು ಅಕ್ಷತೆಯಲ್ಲಿ ಬಳಸುವ ಅಕ್ಕಿಯು ತುಂಡಾಗಿರಬಾರದು ಅಥವಾ ಮುರಿದಿರಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ಸೋಮವಾರದಂದು ಮೊಸರು, ಬಿಳಿ ಬಟ್ಟೆ, ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಭೋಲೆನಾಥನು ಭಕ್ತರಲ್ಲಿ ಸಂತುಷ್ಟನಾಗುತ್ತಾನೆ. ಸ್ನೇಹಿತರೆ, ಹಣಕಾಸಿನ ಅಡೆತಡೆಗಳನ್ನು ತೊಡೆದುಹಾಕಲು ಸೋಮವಾರದಂದು ಶಿವ ರಕ್ಷಾ ಸ್ತೋತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ. ಸ್ನೇಹಿತರೆ, ಪಿತೃ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ಅಥವಾ ಆರ್ಥಿಕ ಅಡಚಣೆಗಳನ್ನು ತೊಡೆದುಹಾಕಲು ಸೋಮವಾರ ಸಂಜೆ ಕಪ್ಪು ಎಳ್ಳನ್ನು ಹಸಿ ಅಕ್ಕಿಯೊಂದಿಗೆ ಬೆರೆಸಿ ದಾನ ಮಾಡಬೇಕು. ಈ ಪರಿಹಾರದಿಂದ ಮನೆಯಲ್ಲಿ ಹಣ ಮತ್ತು ಧಾನ್ಯಗಳು ತುಂಬಿರುತ್ತವೆ. ಸ್ನೇಹಿತರೆ, ಜಾತಕದಲ್ಲಿ ಚಂದ್ರ ದೋಷವನ್ನು ಹೊಂದಿರುವ ಜನರು ಈ ದಿನ ಬಿಳಿ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಿದ ನಂತರವೇ ಮನೆಯಿಂದ ಹೊರಬರಲು ಸಲಹೆ ನೀಡಲಾಗುತ್ತದೆ. ಸ್ನೇಹಿತರೆ, ಸೋಮವಾರದಂದು ಶಿವನಿಗೆ ಅಕ್ಷತೆ, ಶ್ರೀಗಂಧ, ಧಾತುರ, ಹಾಲು, ಎಕ್ಕದ ಹೂ, ಗಂಗಾಜಲ, ಬಿಲ್ವ ಎಲೆಗಳನ್ನು ಅರ್ಪಿಸಬೇಕು. ಇದರಿಂದ ಪ್ರಸನ್ನನಾದ ಶಿವನು ಮಂಗಳಕರವಾದ ಅನುಗ್ರಹವನ್ನು ನೀಡುತ್ತಾನೆ. ಸ್ನೇಹಿತರೆ, ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸೋಮವಾರದಂದು ಭೋಲೆನಾಥನಿಗೆ ತುಪ್ಪ, ಸಕ್ಕರೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದ ಭೋಗವನ್ನು ಅರ್ಪಿಸಿ ಮತ್ತು ಶಿವನಿಗೆ ಆರತಿಯನ್ನು ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಸೋಮವಾರದಂದು ಈ ವಿಧಾನಗಳಲ್ಲಿ ಶಿವನನ್ನು ಆರಾಧಿಸಿದರೆ ಹೆಚ್ಚಿನ ಫಲಗಳನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು, ಯಶಸ್ಸನ್ನು ಪಡೆಯಬಹುದು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.